2026ರಲ್ಲಿ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಿದೀರಾ? ಆದ್ರೆ ನಿಮ್ಮ ಒಂದು ಬ್ಲಾಗ್ಗೆ ಗೂಗಲ್ ಇಂದ ಟ್ರಾಫಿಕ್ ಬರ್ತಾ ಇಲ್ವಾ? ಅಥವಾ ಪ್ರೊಫೆಷನಲ್ ಲುಕ್ ಇಲ್ವಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು 2026ರಲ್ಲಿ ಬ್ಲಾಗರ್ಸ್ ಯೂಸ್ ಮಾಡಬೇಕಾಗಿರುವಂತ ಕೆಲವೊಂದು ಥೀಮ್ಸ್ ಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಂತಂದ್ರೆ 2026ರಲ್ಲಿ ಯೂಸ್ ಮಾಡಬೇಕಾಗಿರುವಂತ ಕೆಲವೊಂದು ಬ್ಲಾಗಿಂಗ್ ಥೀಮ್ಸ್ ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇ ಥೀಮ್ ಬಂದ್ಬಿಟ್ಟು ಜನರೇಟ್ ಪ್ರೆಸ್. ಇದು ಸೂಪರ್ ಫಾಸ್ಟ್ ಮತ್ತು ಲೈಟ್ ವೇಟ್ ಥೀಮ್ ಆಗಿರುತ್ತೆ. ಸೊ ಇದರಿಂದ ಏನಂತಂದ್ರೆ ಒಂದು SEO ಫ್ರೆಂಡ್ಲಿ ಕೂಡ ಒಂದು ಥೀಮ್ ಅಂತಾನೆ ಹೇಳ್ಬೋದು. ಬ್ಲಾಗರ್ಸ್ಗೆ ಪರ್ಫೆಕ್ಟ್ ಥೀಮ್ ಅಂತಂದ್ರೆ ಒಂದು ಜನರೇಟ್ ಪ್ರೆಸ್ ಅಂತಾನೆ ಹೇಳ್ಬೋದು. ಎರಡನೇ ಥೀಮ್ ಬಂದ್ಬಿಟ್ಟು ಆಸ್ಟ್ರಾ. ಸೊ ಇದೊಂದು ಬಿಗಿನರ್ಸ್ಗೆ ಒಂದು ಬೆಸ್ಟ್ ಥೀಮ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ 1000ಕ್ಕಿಂತನೂ ಹೆಚ್ಚು ಒಂದು ಟೆಂಪ್ಲೇಟ್ಸ್ ಗಳು ನಿಮಗೆ ಸಿಗುತ್ತೆ. ಸೊ ಆ ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಯಾವುದೇ ಕೋಡಿಂಗ್ ಇಲ್ಲದೆ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಮೂರನೇ ಥೀಮ್ ಬಂದ್ಬಿಟ್ಟು ಕಡೆನ್ಸ್ ಥೀಮ್ ಅಂತ. ಡಿಸೈನ್ ಆಪ್ಷನ್ಸ್ ತುಂಬಾ ಪವರ್ಫುಲ್ ಇದೆ ಇದರಲ್ಲಿ. ಸ್ಪೀಡ್ ಕೂಡ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಪ್ರೊಫೆಷನಲ್ ಆಗಿ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಇದನ್ನ ಯೂಸ್ ಮಾಡಬಹುದು. ನಾಲ್ಕನೇ ಥೀಮ್ ಬಂದ್ಬಿಟ್ಟು ಬ್ಲಾಕ್ಸಿ ಅಂತ. ಮಾಡರ್ನ್ ಡಿಸೈನ್ ಮತ್ತೆ ಲೈಟಿಂಗ್ ಸ್ಪೀಡ್ ಅಂತಾನೆ ಹೇಳ್ಬೋದು. ಅಫಿಲಿಯೇಟ್ ಬ್ಲಾಗರ್ಸ್ ಮತ್ತೆ ಒಂದೇ ಒಂದು ನೀಚ್ ಅಲ್ಲಿ ಬ್ಲಾಗರ್ಸ್ ಯಾರು ಯೂಸ್ ಮಾಡ್ತಿರ್ತಾರೆ ಅವರು ಇದನ್ನ ಯೂಸ್ ಮಾಡಬಹುದು. ಹಾಗಂದ್ರೆ 2026 ಅಲ್ಲಿ ಯೂಸ್ ಬೇಕಾದಂತ ಬೆಸ್ಟ್ ಥೀಮ್ಸ್ ಯಾವ್ದಂತಂದ್ರೆ ಜನರೇಟ್ ಪ್ರೆಸ್ ಅಥವಾ ಆಸ್ಟ್ರಾ. ಸೊ ಇವೆರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ತುಂಬಾ ಜನ ಜನರೇಟ್ ಪ್ರೆಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಫ್ರೀ ವರ್ಷನ್ ತುಂಬಾ ಒಂದು ಸಫಿಶಿಯಂಟ್ ಇದೆ ಅದರಲ್ಲಿ. ಸೊ ಅದನ್ನ ಯೂಸ್ ಮಾಡಬಹುದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.